ನಮಸ್ಕಾರ ಸ್ನೇಹಿತರೆ, ನಾನು ಮೃತ್ಯುಂಜಯ ಅಂಡ್ ಇವತ್ತಿನ ಒಂದು ವಿಶೇಷ ನಿಮಗೂ ಸ್ವಾಗತ. ನಾವು ವರುಣ್ ಮೋಟರ್ಸ್ ಅಲ್ಲಿ ಇದ್ದೀವಿ. ವರುಣ್ ಮೋಟರ್ಸ್ ಇನ್ಫ್ಯಾಂಟ್ರಿ ರೋಡ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೊಸದಾಗಿ ಲಾಂಚ್ ಆದಂಥ ಒಂದು ಡಿಸೈರ್ನ ZXi ವೇರಿಯಂಟ್ನ ಒಂದು ರಿವ್ಯೂ ಮಾಡ್ತಾ ಇದ್ದೀವಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ ಫ್ರೆಂಡ್ಸ್, ಒಂದು ಹೊಸದಾಗಿ ಲಾಂಚ್ ಆಗಿರುವಂಥ ಡಿಸೈರ್ನ ಒಂದು ರಿವ್ಯೂನ ಮಾಡೋಣ. ಕಂಪ್ಲೀಟ್ಲಿ ರೀಡಿಸೈನ್ ನಮಗೆ ಫ್ರಂಟು ಮತ್ತು ಬ್ಯಾಕ್ ಅಲ್ಲಿ ಸಿಗುತ್ತೆ. ಸೊ ಲಾಸ್ಟ್ ಡಿಸೈರ್ಗೆ ಮತ್ತು ಈ ಡಿಸೈರ್ಗೆ ಏನೆಲ್ಲ ಚೇಂಜಸ್ ಆಗಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಈಗ ಒಂದು ಫಿಸಿಕಲ್ ಓವರ್ ವ್ಯೂನ ಮಾಡೋಣ. ಇನ್ನು ಇಂಜಿನ್ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಹೇಳೋದಾದ್ರೆ Z12 ಪೆಟ್ರೋಲ್ ಇಂಜಿನ್ ಸಿಗುತ್ತೆ. ಪೆಟ್ರೋಲ್ ಮತ್ತು CNG ಬೈ ಫ್ಯೂಲ್ ಅಲ್ಲಿ ಸಿಗುತ್ತೆ. ಇಂಜಿನ್ ಕೆಪಾಸಿಟಿ ಬಂದು 1.2 ಲೀಟರ್. ಮ್ಯಾಕ್ಸಿಮಮ್ ಪವರ್ ಬಂದು 81.58 PS ಇದೆ, 5700 RPM ಅಲ್ಲಿ. ಮ್ಯಾಕ್ಸಿಮಮ್ ಟಾರ್ಕ್ ಬಂದು 111.7 ನ್ಯೂಟನ್ ಮೀಟರ್. ಅದರ ಜೊತೆಗೆ CNG ಅಲ್ಲಿ ನಮಗೆ 101.8 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ಸಿಗುತ್ತೆ. 5 ಸ್ಪೀಡ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಮತ್ತು 5 ಸ್ಪೀಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಪ್ಷನ್ ಸಿಗುತ್ತೆ. ಫ್ರಂಟ್ ಅಲ್ಲಿ ನಾವು ನೋಡಿದ ತಕ್ಷಣ ಸೆಂಟರ್ ಅಲ್ಲಿ ಮಾರುತಿ ಸುಜುಕಿ ಲೋಗೋ ಸಿಗುತ್ತೆ. ಅದರ ಜೊತೆಗೆ ಆಜುಬಾಜು ನಮಗೆ ಪಿಯಾನೋ ಫಿನಿಶ್ ಅಲ್ಲಿ ಒಂದು ಗ್ರಿಲ್ ಸಿಗುತ್ತೆ. ಕೆಳಗಡೆ ನಮಗೆ ಕ್ರೋಮ್ ನ ಒಂದು ಲೈನಿಂಗ್ ಇದೆ. ಮ್ಯಾಟ್ ಬ್ಲಾಕ್ ಅಲ್ಲಿ ಗ್ರಿಲ್ ನ ಡಿಸೈನ್ ಇದೆ. ಹೆಡ್ ಲ್ಯಾಂಪ್ ಸೆಟಪ್ ಕಂಪ್ಲೀಟ್ LED ಸೆಟಪ್ ಆಗಿದೆ. DRL ಮತ್ತೆ ಇಂಟಿಗ್ರೇಟೆಡ್ ಟರ್ನ್ ಇಂಡಿಕೇಟರ್ಸ್ ಕೂಡ ಸಿಗುತ್ತೆ. ಹೆಡ್ ಲ್ಯಾಂಪ್ ಅಲ್ಲಿ ತುಂಬಾನೇ ಒಂದು ರೀಡಿಸೈನ್ ಆಗಿದೆ. ನಾವು ಏನು ಬಲೆನೋದಲ್ಲಿ ನೋಡಿದ್ವಿ ಆ ರೀತಿಯಾದಂತಹ ಒಂದು ಹೆಡ್ ಲ್ಯಾಂಪ್ ಸೆಟಪ್ ನಮಗೆ ಇಲ್ಲಿ ನೋಡಕ್ಕೆ ಸಿಗುತ್ತೆ. ಈ ವೇರಿಯಂಟ್ ಅಲ್ಲಿ ಇದೇ ರೀತಿಯಾದಂತಹ ಫಾಗ್ ಲ್ಯಾಂಪ್ಸ್ ಅವೈಲೇಬಲ್ ಇಲ್ಲ. ಟಾಪ್ ಅಂಡ್ ವೇರಿಯಂಟ್ ಗಳಲ್ಲಿ ಫಾಗ್ ಲ್ಯಾಂಪ್ಸ್ ನ ಅವೈಲಬಿಲಿಟಿ ಕೂಡ ಇದೆ. ಸೊ ಇದು ಬಂದು ಓವರ್ ಆಲ್ ಒಂದು ಫ್ರಂಟ್ ಫೇಶಿಯಾ. ಲಾಸ್ಟ್ ಟೈಮ್ ಗೆ ನಾವು ಕಂಪೇರ್ ಮಾಡಿದ್ರೆ ಬಾನೆಟ್ ನ ಕ್ವಾಲಿಟಿ ಮತ್ತು ಓವರ್ ಆಲ್ ಒಂದು ಮೆಟಲ್ ಏನು ಯೂಸ್ ಮಾಡಿದ್ದಾರೆ ಇದರ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಸೊ ಇದು ಬಂದು ಒಂದು ಓವರ್ ಆಲ್ ಫ್ರಂಟ್ ನ ಒಂದು ಓವರ್ ವ್ಯೂ. ಸೊ ಬನ್ನಿ ಫ್ರೆಂಡ್ಸ್, ಈಗ ಸೈಡ್ ವ್ಯೂ ಅಲ್ಲಿ ಏನೇನೆಲ್ಲ ಇದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಒಂದು ಸೈಡ್ ನ ಓವರ್ ವ್ಯೂ ತುಂಬಾನೇ ಒಂದು ಸಫಿಶಿಯಂಟ್ ಆದಂತ ವೀಲ್ ಬೇಸ್ ಇದೆ. ವೀಲ್ ಬೇಸ್ ತುಂಬಾನೇ ಚೆನ್ನಾಗಿದೆ ಈ ಸೆಗ್ಮೆಂಟ್ ಅಲ್ಲಿ. ಈ ಪರ್ಟಿಕ್ಯುಲರ್ ವೇರಿಯಂಟ್ ಅಲ್ಲಿ ನಿಮಗೆ ಬ್ಲಾಕ್ ಔಟ್ ರಿಮ್ ಸಿಗುತ್ತೆ. ಟೈರ್ ಸೈಜ್ ಬಂದು 185/65 R15 ಇಂಚ್ ಟೈರ್ಸ್, 15 ಇಂಚು ವೀಲ್ ಸಿಗುತ್ತೆ. ಇದು ಬಂದು ಮೆಟಲ್ ಬ್ಲಾಕ್ ಕಲರ್ ಅಲ್ಲಿ ಸಿಗುತ್ತೆ. ಫ್ರಂಟ್ ಅಲ್ಲಿ ನಿಮಗೆ McPherson ಸ್ಟಡ್ ಸಿಗುತ್ತೆ. ರಿಯರ್ ಅಲ್ಲಿ ಟಾರ್ಷನ್ ಬೀಮ್ ಆಕ್ಸೆಲ್ ಸಿಗುತ್ತೆ. ಫೆಂಡರ್ ಈ ರೀತಿ ಆಗಿದೆ. ಫೆಂಡರ್ ಮೇಲೆ ನಿಮಗೆ ಯಾವುದೇ ರೀತಿಯಾದಂತಹ ಒಂದು ಬ್ಲಾಕ್ ಡೌಟ್ ಸಿಗಲ್ಲ. ತುಂಬಾನೇ ಒಂದು ನೀಟ್ ಅಂಡ್ ಕ್ಲೀನ್ ಡಿಸೈನ್ ಅಂತಾನೆ ಹೇಳ್ಬೋದು. A ಪಿಲ್ಲರ್, B ಪಿಲ್ಲರ್ ಮತ್ತು C ಪಿಲ್ಲರ್ ನ ನೀವು ನೋಡ್ತಾ ಇದ್ದೀರಾ. ಬಾಡಿ ಕಲರ್ಡ್ ORVM ಸಿಗುತ್ತೆ. ಮಿರರ್ ಮೇಲೆ LED ಟರ್ನ್ ಇಂಡಿಕೇಟರ್ಸ್ ನ ಪ್ಲೇಸ್ ಮಾಡಿದ್ದಾರೆ. ಕೋ ಪ್ಯಾಸೆಂಜರ್ ಸೈಡ್ ಅಲ್ಲಿ ಸೆನ್ಸರ್ ಸಿಗುತ್ತೆ. ರಿಯರ್ ವಿಂಡ್ ಶೀಲ್ಡ್ ಅಲ್ಲಿ ಡಿಫಾಲ್ಟ್ ಸಿಗುತ್ತೆ. ಯಾವುದೇ ರೀತಿಯಾದಂತಹ ರಿಯರ್ ವೈಪರ್ ಸಿಗೋದಿಲ್ಲ. ಬೂಟ್ ಸ್ಪೇಸ್ ಬಗ್ಗೆ ಹೇಳಿದ್ರೆ ನಮಗೆ ಇಲ್ಲಿ 382 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ನಮಗೆ ಸಿಗುತ್ತೆ. ಸೊ ನಾವೇನಾದ್ರೂ ಐಡಿಯಲ್ ಆಗಿ ಒಂದು ಟ್ರಿಪ್ ಮಾಡೋದಾದ್ರೆ ಅಥವಾ ಒಂದು ಟ್ರಾಲಿ ಸ್ಪೇಸಸ್ ಎಲ್ಲ ಇಡೋದಾದ್ರೆ ನಮಗೆ ತುಂಬಾನೇ ಒಂದು 2 ರಿಂದ 3 ದಿನ ಟ್ರಿಪ್ಗೆ ಸಫಿಶಿಯಂಟ್ ಆಗಿ ನಾವು ಲಗೇಜ್ ನ ಸ್ಟೋರ್ ಮಾಡಬಹುದು. ಸ್ಪೇರ್ ವೀಲ್ ಇಲ್ಲಿ ಕೆಳಗಡೆ ಸಿಗುತ್ತೆ. ಸೊ ಸ್ಪೇರ್ ವೀಲ್ ಬಂದು ಸ್ಟೀಲ್ ರಿಮ್ ಅಲ್ಲಿ ಸಿಗುತ್ತೆ, 14 ಇಂಚಸ್. ಇನ್ನು ರಿಯರ್ ಪ್ರೊಫೈಲ್ ಅಲ್ಲಿ ಹೇಳೋದಾದ್ರೆ ಸೆಂಟರ್ ಅಲ್ಲಿ ಮಾರುತಿ ಸುಜುಕಿ ಲೋಗೋ, ಇಲ್ಲಿ ಡಿಸೈರ್ ನ ಒಂದು ಲೋಗೋ, ಸೆಂಟರ್ ಅಲ್ಲಿ ಒಂದು ಕ್ರೋಮ್ ಸ್ಟ್ರಿಪ್ ರನ್ ಆಗುತ್ತೆ. ಅದ್ರ ಜೊತೆಗೆ ಕೆಳಗಡೆ ಪಿಯಾನೋ ಬ್ಯಾಕ್ ಫಿನಿಶ್ ಅಲ್ಲಿ ಒಂದು ಡಿಸೈನ್ ನ ಎಲಿಮೆಂಟ್ ನ ಚೇಂಜ್ ಮಾಡಿದೆ. ಸೊ ಇದು ಬಂದು ಒಂದು ಹೊಸದಾದಂತಹ ಡಿಸೈನ್. ಈ ರೀತಿಯಾಗಿ ಒಂದು LED ಆದಂತ ಒಂದು ಸೆಟಪ್ ಅಲ್ಲಿ ರಿಯರ್ ಟೇಲ್ ಲ್ಯಾಂಪ್ ಸಿಗುತ್ತೆ. ಹಲೋಜನ್ ಅಲ್ಲಿ ಇಂಡಿಕೇಟರ್ಸ್ ಕೂಡ ಇದೆ. ಸೊ ರಿಯರ್ ನ ಒಂದು ಡಿಸೈನ್ ಬಂದು ಕಂಪ್ಲೀಟ್ಲಿ ಫ್ರೆಶ್ ಡಿಸೈನು. ಇಲ್ಲಿ ಬಂದು ನಮಗೆ ಸ್ಪಾಯ್ಲರ್ ಕೂಡ ಇದೆ. ಸೊ ಓವರ್ ಆಲ್ ರಿಯರ್ ಅಲ್ಲಿ ತುಂಬಾನೇ ಚೇಂಜಸ್ ಆಗಿದೆ. ಒಂದು ಬಿಲ್ಡ್ ಕ್ವಾಲಿಟಿ ಈ ಸಾರಿಯಲ್ಲಿ ತುಂಬಾನೇ ಒಂದು ಸಾಲಿಡ್ ಆಗಿದೆ ಅಂತಾನೆ ಹೇಳ್ಬೋದು. ಅದೇ ನಮ್ಮ 4 ಪಾರ್ಕಿಂಗ್ ಸೆನ್ಸರ್ ಸಿಗುತ್ತೆ. ಸೊ ಇಲ್ಲಿ 2 ಇದೆ, ಅದ್ರ ಜೊತೆಗೆ ಇಲ್ಲಿ 2 ಇದೆ. ಅಂಡ್ ಸೆಂಟ್ರಲ್ ರಿವರ್ಸ್ ವ್ಯೂ ಕ್ಯಾಮ್ರಾ ಕೂಡ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಒಂದು ರಿಯರ್ ಕ್ವಾರ್ಟರ್ ನ ಆಂಗಲ್ ನ ಒಂದು ವ್ಯೂ. ಸೊ ಸೈಡ್ ಅಲ್ಲಿ ಫ್ಯೂಲ್ ಲಿಡ್ ಇದೆ. ಅದ್ರ ಜೊತೆಗೆ ಮೇಲ್ಗಡೆ ನಮಗೆ ಶಾರ್ಕ್ ಫಿನ್ ಆಂಟಿನಾ ಕೂಡ ಸಿಗುತ್ತೆ. ಇದು ಬಂದು ಒಂದು ಕಂಪ್ಲೀಟ್ ಎಕ್ಸ್ಟೀರಿಯರ್ ನ ಒಂದು ರಿವ್ಯೂ ಆಗಿದೆ. ಸೊ ಬನ್ನಿ ಫ್ರೆಂಡ್ಸ್, ಈಗ ಒಳಗಡೆ ಹೋಗಿ ಯಾವ್ದೆಲ್ಲ ರೀತಿಯಾದಂತಹ ಒಂದು ಫೀಚರ್ಸ್ ಇದೆ, ಏನೇನೆಲ್ಲ ಚೇಂಜ್ ಆಗಿದೆ ಅಂತ ನಾವು ನೋಡೋಣ. ಇದು ಹೊಸ ಡಿಸೈನ್ ಒಂದು ಕೀ. ಇದ್ರಲ್ಲಿ ನಮಗೆ ಲಾಕ್, ಅನ್ಲಾಕ್ ಮತ್ತೆ ಬೂಟ್ ಓಪನಿಂಗ್ ಬಟನ್ ಸಿಗುತ್ತೆ. ಒಳಗಡೆ ಹೋಗುವಾಗ ನಮಗೆ ಒಂದು ರಿಕ್ವೆಸ್ಟ್ ಸೆನ್ಸರ್ ಇದೆ. ಡ್ರೈವರ್ ಸೈಡ್ ಡೋರ್ ತೆಗೆದ ತಕ್ಷಣ ನಿಮಗೆ ಇಲ್ಲಿ ಕಾಣಿಸೋದು ಎಲೆಕ್ಟ್ರಾನಿಕಲಿ ಫೋಲ್ಡಬಲ್, ಅಡ್ಜಸ್ಟೇಬಲ್ ORVMs. ಆಲ್ ವಿಂಡೋ ಲಾಕ್ ಬಟನ್ ಇದೆ, ಸೆಂಟ್ರಲ್ ಲಾಕಿಂಗ್ ಬಟನ್ ಇದೆ, ಆಲ್ 4 ಪವರ್ ವಿಂಡೋಸ್. ಅದರ ಜೊತೆಗೆ ಡ್ರೈವರ್ ಸೈಡ್ ಅಲ್ಲಿ ನಿಮಗೆ ಆಟೋ ಅಪ್ ಡೌನ್ ಮತ್ತೆ ಆಂಟಿ ಪಿಂಚ್ ಫೀಚರ್ ಕೂಡ ಸಿಗುತ್ತೆ. ಡೋರ್ ಅಲ್ಲಿ ಸಾಫ್ಟ್ ಪ್ಯಾಡಿಂಗ್ ಕುಶನ್ ಇದೆ. ಇಲ್ಲೊಂದು ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಇದೆ, ಬಾಟಲ್ ಹೋಲ್ಡರ್ ಇದೆ, ಸ್ಪೀಕರ್ ಪ್ಲೇಸ್ಮೆಂಟ್ ಗೆ ಜಾಗ ಇದೆ. ನಮಗೆ ಡ್ಯುಯಲ್ ಟೋನ್ ಅಲ್ಲಿ ಇಂಟೀರಿಯರ್ ಸಿಗುತ್ತೆ. ಇದು ಬಂದು ಬೀಜ್ ಮತ್ತೆ ಬ್ಲಾಕ್ ಕಲರ್ ಅಲ್ಲಿ ಕಾಂಬಿನೇಷನ್. ನಮಗೆ ಟ್ವಿಟರ್ ಕೂಡ ಸಿಗುತ್ತೆ. ಸೊ ಇದು ಬಂದು ಡ್ರೈವರ್ ಸೈಡ್ ನ ಒಂದು ಡೋರು. ನೋಡಿ ಯಾವ ರೀತಿಯಾದಂತ ಒಂದು ಇಂಟೀರಿಯರ್ಸ್ ಇದೆ ಅಂತ. ಸೊ ಬನ್ನಿ ಫ್ರೆಂಡ್ಸ್, ಈಗ ಒಳಗಡೆ ಹೋಗು ಏನೇನೆಲ್ಲ ಒಂದು ಕನ್ವೀನಿಯಂಟ್ ಆದಂಥ ಫೀಚರ್ಸ್ ಇದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನಾವು ಇಲ್ಲಿ ರಿಕ್ಲೈನ್ ಆ್ಯಂಗಲ್, ಅದ್ರ ಜೊತೆಗೆ ಡ್ರೈವರ್ ಸೀಟ್ ಹೈಟ್ ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಸೊ ನಾವೀಗ ಗಾಡಿಯ ಒಳಗಡೆ ಇದೀವಿ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನ ತೋರಿಸ್ತೀನಿ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಆನ್ ಮಾಡಿದ ತಕ್ಷಣ ನಮಗೆ ಈ ರೀತಿಯಾದಂಥ ಒಂದು ಡಿಸೈನ್ ಸಿಗುತ್ತೆ. ಲೆಫ್ಟ್ ಅಲ್ಲಿ ನಮಗೆ ಟ್ಯಾಕೋಮೀಟರ್ ಇದೆ, ಅದೇ ರೀತಿಯಾಗಿ ರೈಟ್ ಅಲ್ಲಿ ನಮಗೆ ಸ್ಪೀಡೋಮೀಟರ್ ಇದೆ. ಮಿಡಲ್ ಅಲ್ಲಿ ನಮಗೆ ಮಲ್ಟಿ ಇನ್ಫಾರ್ಮೇಶನ್ ಡಿಸ್ಪ್ಲೇ ಸಿಗುತ್ತೆ. ಸ್ಟೇರಿಂಗ್ ಅಲ್ಲಿ ನಮಗೆ ಆಡಿಯೋ ಕಂಟ್ರೋಲ್, ಕಾಲ್ ರಿಸೀವಿಂಗ್, ಕಾಲ್ ಎಂಡ್ ಮತ್ತು ವಾಯ್ಸ್ ಅಸಿಸ್ಟೆಂಟ್ ಫೀಚರ್ ಕೂಡ ಸಿಗುತ್ತೆ. ಒಳಗಡೆ ಇಂಟೀರಿಯರ್ ಅಲ್ಲಿ ನಮಗೆ ಆಲ್ 4 ಕ್ರೋಮ್ ಡೋರ್ ಹ್ಯಾಂಡಲ್ ಸಿಗುತ್ತೆ. ಪುಷ್ ಬಟನ್ ಸ್ಟಾರ್ಟ್
ಸ್ಟಾಪ್ ಗೆ ಆಪ್ಷನ್ ಇದೆ. ಹೆಡ್ ಲ್ಯಾಂಪ್ ಲೆವೆಲ್ ಏರ್ ಕಾನ್ವೆಂಟ್ಸ್ ನ ಒಂದು ಡಿಸೈನ್. ಸೆಂಟ್ರಲ್ಲಿ ನಮಗೆ 2 ಏರ್ ಕಾನ್ವೆಂಟ್ಸ್, ಸೈಡ್ ಅಲ್ಲಿ ಒಂದು ಏರ್ ಕಾನ್ವೆಂಟ್ ಸಿಗುತ್ತೆ. ಇನ್ನು ಬಟನ್ ಕ್ವಾಲಿಟಿ ಬಗ್ಗೆ ಹೇಳಬೇಕಂದ್ರೆ ತುಂಬಾನೇ ಚೆನ್ನಾಗಿದೆ. ಫಿಸಿಕಲ್ ಬಟನ್ಸ್ ನ ಕೊಡ್ತಿದ್ದಾರೆ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನಮಗೆ ಟಚ್ ಸ್ಕ್ರೀನ್ ಅಲ್ಲಿ ಸಿಗುತ್ತೆ. ಇದರಲ್ಲಿ ನಮಗೆ ಬೇರೆ ಬೇರೆ ರೀತಿಯಾದಂತಹ ಒಂದು ಆಪ್ಷನ್ ಇದೆ. ಅದೇ ರೀತಿಯಾಗಿ ನಾವು ಎವರೇಜ್ ಸ್ಪೀಡ್, ಫ್ಯೂಲ್ ಎಕಾನಮಿ ಮತ್ತು TPMS ಕೂಡ ಅವೈಲೇಬಲ್ ಇದೆ. ಕೆಳಗಡೆ ಇಲ್ಲಿ ನಮಗೆ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಇದೆ. ಸೊ ಗಾಡಿಯ ಒಂದು ವೆಹಿಕಲ್ ಕಂಟ್ರೋಲ್ಸ್ ಎಲ್ಲವನ್ನು ನಾವು ಇಲ್ಲಿ ಚೆಕ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ನಾವು ಬೇರೆ ಬೇರೆ ರೀತಿಯಾದಂತಹ ಮೋಡ್ಸ್, ಬ್ಲೂಟೂತ್ ಆಗಿರ್ಬೋದು ಅಥವಾ ಕನೆಕ್ಷನ್ಸ್ ನ ನಾವಿಲ್ಲಿ ಮ್ಯಾನೇಜ್ ಮಾಡ್ಕೋಬಹುದು. ಇದರಲ್ಲಿ ಕೂಡ ನಮಗೆ ಸೈಡ್ ಅಲ್ಲಿ ಸಾಫ್ಟ್ ಟಚ್ ಬಟನ್ಸ್ ಇದೆ. ವಾಲ್ಯೂಮ್ ಪ್ಲಸ್ ಮೈನಸ್ ನಾವು ಇಲ್ಲಿ ಆದ್ರೂ ಮಾಡ್ಕೋಬಹುದು. ಅದ್ರ ಜೊತೆಗೆ ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ಸ್ ಇದೆ. ಫ್ರಂಟ್ ರಿಯರ್ ಡಿಫಾಗರ್ ಗೆ ಆಪ್ಷನ್ಸ್, ಅದ್ರ ಜೊತೆಗೆ AC ಕಂಟ್ರೋಲ್, ಟೆಂಪರೇಚರ್ ಕಂಟ್ರೋಲ್ ಮತ್ತು ಬ್ಲೋವರ್ ಕಂಟ್ರೋಲ್ ಗೆ ಫಿಸಿಕಲ್ ಆದಂತ ಬಟನ್ಸ್ ಇದೆ. 12 ವೋಲ್ಟ್ 120 ವ್ಯಾಟ್ ಸಾಕೆಟ್ ಇದೆ. USB ಚಾರ್ಜಿಂಗ್ ಸಾಕೆಟ್ ಕೂಡ ನಮಗೆ ಇಲ್ಲಿ ಸಿಗುತ್ತೆ. ಕೆಳಗಡೆ ವೈರ್ಲೆಸ್ ಚಾರ್ಜಿಂಗ್ ಗೆ ಒಂದು ಪ್ಯಾಡ್ ಸಿಗುತ್ತೆ. 2 ಕಪ್ ಹೋಲ್ಡರ್ಸ್ ಇದೆ. ಇದು ಬಂದು 5 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್. ಇಲ್ಲಿ ಕೂಡ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಇದೆ. ಇದು ಬಂದು ನಮ್ಮ ಪಾರ್ಕಿಂಗ್ ಬ್ರೇಕು. ಡ್ಯುಯಲ್ ಕಲರ್ ಡ್ಯಾಶ್ ಬೋರ್ಡ್ ಸಿಗುತ್ತೆ, ಬೀಜ್ ಮತ್ತೆ ಬ್ಲಾಕ್. ಇದು ಬಂದು ವುಡನ್ ಫಿನಿಶ್ ಅಲ್ಲಿ ಸಿಗುತ್ತೆ. ಇಲ್ಲೊಂದು ಮ್ಯಾಟ್ ಫಿನಿಶ್ ಅಲ್ಲಿ ಒಂದು ಡಿಸೈನ್ ಎಲಿಮೆಂಟ್ ಇದೆ. ರೈಟ್ ಅಲ್ಲಿ ನಮಗೆ ಲೈಟ್ ಕಂಟ್ರೋಲ್, ಅದೇ ರೀತಿಯಾಗಿ ಲೆಫ್ಟ್ ಅಲ್ಲಿ ನಮಗೆ ವೈಪರ್ ಕಂಟ್ರೋಲ್ ಗೆ ಆಪ್ಷನ್ ಇದೆ. ಡೇ ಟು ಡೇ ಯೂಸೇಜ್ ಅಲ್ಲಿ ತುಂಬಾನೇ ಒಂದು ಸಫಿಶಿಯಂಟ್ ಗ್ಲೋ ಬಾಕ್ಸ್ ಅಂತಾನೆ ಹೇಳ್ಬೋದು. ಕೋ ಪ್ಯಾಸೆಂಜರ್ ಸೈಡ್ ಅಲ್ಲಿ ಕೂಡ ನಮಗೆ ಡೋರ್ ಆರ್ಮ್ರೆಸ್ಟ್ ಅಲ್ಲಿ ಕುಶನ್ಸ್ ಇದೆ. ರಿಟ್ರಾಕ್ಟೇಬಲ್ ಹ್ಯಾಂಡಲ್ಸ್, ಸೆಂಟ್ರಲ್ಲಿ ಲ್ಯಾಂಪ್ಸ್, ಮೈಕಿಗೆ ಒಂದು ಆಪ್ಷನ್. ಡ್ರೈವರ್ ಸೈಡ್ ಸನ್ಶೇಡ್ ಗೆ ಟಿಕೆಟ್ ಹೋಲ್ಡರ್ ಇದೆ. ಕೋ ಪ್ಯಾಸೆಂಜರ್ ಸನ್ಶೇಡ್ ಅಲ್ಲಿ ಒಂದು ವ್ಯಾನಿಟಿ ಮಿರರ್ ಸಿಗುತ್ತೆ. ಮ್ಯಾನುವಲ್ ಡಿಮ್ಮಿಂಗ್ IRVM ನ ಕೊಟ್ಟಿದ್ದಾರೆ. ಇನ್ನು ಸೀಟ್ ಬಗ್ಗೆ ಹೇಳೋದಾದ್ರೆ ನಮಗೆ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಸಿಗುತ್ತೆ ಅಂಡ್ ತುಂಬಾನೇ ಒಂದು ಕಂಫರ್ಟಬಲ್ ಆದಂತ ಒಂದು ಸೀಟ್ಸ್ ಇದೆ. ಸೊ ಸೀಟ್ ನ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಕೆಳಗಡೆ ಫ್ಯೂಲ್ ಲಿಡ್ ಓಪನಿಂಗ್ ಬಟನ್, ಅದ್ರ ಜೊತೆಗೆ ಬಾನೆಟ್ ಓಪನಿಂಗ್ ಇಲ್ಲಿ ಬಟನ್ ನ ಕೊಟ್ಟಿದ್ದಾರೆ. ಇದೊಂದು ಮ್ಯಾನುವಲ್ ವೇರಿಯಂಟ್ ಆಗಿರೋದ್ರಿಂದ ನಮಗೆ A-B-C ಪೆಡಲ್ ಸಿಗುತ್ತೆ. ಅದ್ರ ಜೊತೆಗೆ ಇಲ್ಲಿ ನಮಗೆ ಡೆಡ್ ಪೆಡಲ್ ಕೂಡ ಸಿಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಈಗ ರಿಯರ್ ಅಲ್ಲಿ ಹೋಗಿ ಯಾವ ರೀತಿಯಾದಂತಹ ಒಂದು ಫೀಚರ್ಸ್ ಇದೆ ಅಂತ ನೋಡೋಣ. ಫ್ರಂಟ್ ಅಲ್ಲಿ ನಮಗೆ ಕುಶನಿಂಗ್ ಇದೆ, ರಿಯರ್ ಅಲ್ಲಿ ನಮಗೆ ಹಾರ್ಡ್ ಪ್ಲಾಸ್ಟಿಕ್ ಇದೆ. ಮ್ಯಾಟ್ ಫಿನಿಶ್ ಅಲ್ಲಿ ರಿಯರ್ ನ ಒಂದು ಡಿಸೈನ್ ಇದೆ, ಬ್ಲಾಕ್ ಅಂಡ್ ಬೀಚ್ ಡಿಸೈನ್. ಸೊ ಇಲ್ಲಿ ನೋಡ್ತಾ ಇರಬಹುದು ಸ್ವಲ್ಪ ಟೆಕ್ಸ್ಚರೈಸ್ ಫಿನಿಶ್ ಇದೆ. ಕ್ರೋಮ್ ಡೋರ್ ಹ್ಯಾಂಡಲ್, ಕೆಳಗಡೆ ಒಂದು ಬಾಟಲ್ ಹೋಲ್ಡರ್, ಅದ್ರ ಜೊತೆಗೆ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಇದೆ. ಇಲ್ಲಿ ಸ್ಪೀಕರ್ ನ ಪ್ಲೇಸ್ಮೆಂಟ್ ನ ಮಾಡಿದ್ದಾರೆ. ಸೊ ಇದು ಬಂದು ಒಂದು ರಿಯರ್ ಕ್ಯಾಬಿನ್ ನ ವ್ಯೂ. ನಾವೀಗ ರಿಯರ್ ಅಲ್ಲಿ ಬಂದಿದ್ದೀವಿ. ಇನ್ನು ಪ್ರಾಕ್ಟಿಕಲ್ ಬಗ್ಗೆ ಮಾತಾಡೋದಾದ್ರೆ ನಮಗೆ ರಿಯರ್ ಅಲ್ಲಿ ಈ ರೀತಿಯಾದಂಥ ಕಂಫರ್ಟೇಬಲ್ ಸ್ಪೇಸ್ ಇದೆ. ಆದರೆ ಸೆಂಟರ್ ಅಲ್ಲಿ ಒಂದು USB ಪೋರ್ಟ್, ಅದ್ರ ಜೊತೆಗೆ ಒಂದು ಫಾಸ್ಟ್ ಚಾರ್ಜಿಂಗ್ ಆದಂಥ USB-C ಪೋರ್ಟ್ ಇದೆ. ಡೆಡಿಕೇಟೆಡ್ AC ವೆಂಟ್ಸ್ ಇದೆ. ಅದ್ರ ಜೊತೆಗೆ ನಾವು ಇಲ್ಲಿ ಬ್ಲೋವರ್ ಸ್ಪೀಡ್ ಕೂಡ ಕಂಟ್ರೋಲ್ ಮಾಡ್ಕೊಳ್ಬಹುದು. ಮಿಡಲ್ ಅಲ್ಲಿ ಒಂದು LED ರೀಡಿಂಗ್ ಲ್ಯಾಂಪ್ ಸಿಗುತ್ತೆ. ರಿಟ್ರಾಕ್ಟೇಬಲ್ ಡೋರ್ ಹ್ಯಾಂಡಲ್ಸ್, ಇಂಡಿವಿಜುವಲ್ ಸೀಟ್ಸ್ ಬೆಲ್ಟ್ ಸಿಗುತ್ತೆ. ಸೀಟ್ ಡಿಸೈನ್ ತುಂಬಾನೇ ಒಂದು ಇಂಟೆಲಿಜೆಂಟ್ ಆಗಿ ಡಿಸೈನ್ ಮಾಡಿದ್ದಾರೆ. ಯಾಕಂದ್ರೆ ಕುಂತಾಗ ಒಂದು ಸೈಡ್ ಪೋರ್ಷನ್ಗೆ, ಅಂದ್ರೆ ನಮ್ಮ ಆರ್ಮ್ ಏನಿರುತ್ತೆ ಆ ಸೈಡ್ ಪೋರ್ಷನ್ ಅಲ್ಲಿ ಒಂದು ತುಂಬಾನೇ ಒಂದು ಸೈಡ್ ಅಲ್ಲಿ ಸಪೋರ್ಟ್ ಸಿಗುತ್ತೆ. ಅದೇ ರೀತಿಯಾಗಿ ಲಂಬರ್ ಸಪೋರ್ಟ್ ಕೂಡ ತುಂಬಾನೇ ಚೆನ್ನಾಗಿದೆ. ಇದು ಬಂದು 60-40 ಸ್ಪ್ಲಿಟ್ ರಿಯರ್ ಸೀಟು. ನಮಗೇನಾದರೂ ಎಕ್ಸ್ಟೆಂಡ್ ಮಾಡ್ಕೋಬೇಕು ಸ್ಟೋರೇಜ್ ಸ್ಪೇಸ್ ಅಂದಾಗ ನಾವು 60-40 ಸ್ಪ್ಲಿಟ್ನ ಯೂಸ್ ಮಾಡ್ಕೋಬಹುದು. ರಿಯರ್ ಅಲ್ಲಿ ಕೂಡ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಸಿಗುತ್ತೆ. ಸೆಂಟ್ರಲ್ಲಿ ಕೂಡ ನಮಗೆ ಆರ್ಮ್ರೆಸ್ಟ್ ವಿತ್ ಕಪ್ ಹೋಲ್ಡರ್ ಸಿಗುತ್ತೆ. 3 ಜನ ಕೂತ್ಕೊಳ್ಬಹುದು ಆರಾಮಾಗಿ. ಸ್ವಲ್ಪ ನಮಗೆ ಇಲ್ಲಿ ಹಂಪ್ ಸಿಗುತ್ತೆ. ಇದು ಬಂದು ರಿಯರ್ ನ ಒಂದು ಓವರ್ ವ್ಯೂ. ನೋಡಿದ್ರೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಡಿಸೈರ್ ನ ಒಂದು ವೇರಿಯಂಟ್ ನ ಒಂದು ರಿವ್ಯೂ ಮಾಡಿ ತೋರಿಸಿದೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಅಂಡ್ ಅದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್, ಈ ವಿಡಿಯೋ ನೋಡೋದಕ್ಕೆ. ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ತುಂಬಾ ಧನ್ಯವಾದಗಳು.